ಹಲೋ ಎಲ್ಲರಿಗೆ ಈ ವಿನ್ನರ್ಸ್ ಇಂಗ್ಲೀಷ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಇಲ್ಲಿ ನಾವು ಫಸ್ಟ್ ಆಫ್ ಆಲ್ ನಾವು ಈ ಒಂದು ಕಾನ್ಸೆಪ್ಟನ್ನು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಇಲ್ಲಿ ನಾವು ಈ ವಿಡಿಯೋ ಯೂಟ್ಯೂಬ್ ಚಾನಲ್ ಡೈಲಿ ಒಂದು 5 ಏನಪ್ಪ ಅಂದ್ರೆ ಶಬ್ದಗಳನ್ನು ಕಲಿಯುತ್ತಾ ಹೋಗುತ್ತೇವೆ. ಪ್ರತಿದಿನ ಮಾರ್ನಿಂಗ್ ಈ ವಿಡಿಯೋದಲ್ಲಿ ಈ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಅಪ್ಲೋಡ್ ಆಗ್ತಾ ಇರ್ತದೆ. 5 ಹೊಸ ಪದಗಳನ್ನು ಕಲಿಯುತ್ತಾ ಹೋದಂತೆ ವೊಕ್ಯಾಬ್ಯುಲರಿ ಇನ್ಕ್ರೀಸ್ ಆಗ್ತದೆ. ವೊಕ್ಯಾಬ್ಯುಲರಿ ಇನ್ಕ್ರೀಸ್ ಆದ ನಂತರ ನಾವು ಪ್ಯಾಸೇಜ್ ಆಗಲಿ ಪೊಯಿಟ್ರಿ ಆಗಲಿ ತಿಳಿದುಕೊಂಡು ನಾವು ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೆಲ್ಪ್ ಆಗ್ತದೆ ಅನ್ನುವಂಥ ಉದ್ದೇಶದಿಂದ ಮಾಡ್ತಾ ಇದ್ದೀವಿ. ನೋಡ್ರಿ, ಮತ್ತೊಂದು ವಿಶೇಷ ಅಂದ್ರೆ ಯಾವುದೇ ಗೊತ್ತಿಲ್ಲದ ಭಾಷೆಯನ್ನು ನಾವು ಸರಾಗವಾಗಿ ಮಾತನಾಡಬೇಕಾದ್ರೆ ನಮಗೆ ವೊಕ್ಯಾಬ್ಯುಲರಿ ಶಬ್ದ ಸಂಪತ್ತು ಬೇಕಾಗ್ತದೆ. ಮಿನಿಮಮ್ ಇಲ್ಲಂದ್ರೂ 1500ದಿಂದ 2,500 ಶಬ್ದಗಳ ಸಂಗ್ರಹ ನಮ್ಮಲ್ಲಿ ಇತ್ತಪ್ಪ ಅಂದ್ರೆ ನಾವು ಆ ಒಂದು ಭಾಷೆಯನ್ನು ಸರಾಗವಾಗಿ ತಿಳಿದುಕೊಳ್ಳಬಹುದು ಅನ್ನುವಂಥ ಉದ್ದೇಶದಿಂದ ನಾವು ಡೈಲಿ ಒಂದು 5 ಸ್ಪೆಲ್ಲಿಂಗ್ ನಾವು ಹೊಸ ಕಲ್ಕೋತ ಹೋದಪ್ಪ ಅಂದ್ರೆ ನಮಗೆ ಭಾಳ ಹೆಲ್ಪ್ಫುಲ್ ಆಗ್ತದೆ ಅನ್ನುವಂಥದ್ದು ಇಂಪಾರ್ಟೆಂಟು. ಭಾಳ ಲೆಂದಿ ಇರಂಗಿಲ್ಲದ ವಿಡಿಯೋ, ಭಾಳ ಅಂದ್ರೆ ಒಂದು 5 ನಿಮಿಷದಿಂದ 7 ನಿಮಿಷ ವಿಡಿಯೋ ಇರ್ತದೆ. ಇದನ್ನು ಯೂಸ್ ಮಾಡ್ಕೋರಿ ಎಲ್ಲರೂ. ನೀವು ಈ ವಿಡಿಯೋನ ಸಾಲಿ ಹೋಗ್ತಾ ಅಥವಾ ಆಫೀಸಲ್ಲಿ ಕೂತು ಅಥವಾ ಮನೆಯಲ್ಲಿ ಟಿ ವಿ ನೋಡ್ಕೋತ ನಾವು ಇದನ್ನು ಕಲಿಯುವಂಥದ್ದು. ದ್ಯಾಟ್ಸ್ ವೈ ಇಟ್ಸ್ ಹೆಲ್ಪ್ಸ್ ಮೋರ್. ಓಕೆ, ಟೈಮ್ ವೇಸ್ಟ್ ಮಾಡೋದು ಬೇಡ, ಮುಂದೆ ಹೋಗೋಣ. ಎಸ್, ಇಲ್ಲಿ ನೋಡ್ರಿ, ಫಸ್ಟ್ ಆಫ್ ಆಲ್ ಫಸ್ಟ್ ಶಬ್ದ ನಾ ಏನು ತಗೊಂಡಿನಪ್ಪ, ಅಚೀವ್ ಅನ್ನೋಂತ ತಗೊಂಡಿ. ಇಲ್ಲಿ ಅಚೀವ್ ಅಂದ್ರೆ ನೆರವೇರಿಸು, ಒಂದು ಅಥವಾ ಸಾಧಿಸಿ ಪಡೆ, ಅಥವಾ ಇದು ಒಟ್ಟಾರೆಯಾಗಿ ಸಾಧಿಸು ಅಂತ ಅರ್ಥ ಆಗ್ತದೆ. ಇದು ವರ್ಬ್ ಅಂತ ಅರ್ಥ ಆಗ್ತದೆ. ಪಿ ಟಿ ಅಂದ್ರೆ ಏನ್ರಿ, ವರ್ಬ್ ಅಂತ ಅರ್ಥ ಮಾಡ್ಕೋಬೇಕ್ರಿ. ಇಲ್ಲಿ ಗ್ರಾಮಲ್ಲಿ ನಾವು ಹೇಳೋ ಮುಂದೆ ಅದು ಬರ್ತದೆ. ಪಿ ಟಿ ಅಂದ್ರೆ ಏನ, ವಿ ಐ ಅಂದ್ರೆ ಏನೇ ಬರ್ತದೆ. ಬಟ್ ಇಲ್ಲಿ ಏನಪ್ಪ ಸಿಂಪಲ್ ಆಗಿ ವರ್ಬ್ ಅಂತ ತಿಳ್ಕೊಂಡ್ಬಿಟ್ರಿ. ಅಚೀವ್ ಅಂದ್ರೆ ಸಾಧಿಸು. ನೋಡ್ರಿ, ನಾವು ಜೀವನದೊಳಗೆ ಏನಾದರೂ ಸಾಧನೆ ಮಾಡಬೇಕು, ಏನಾದರೂ ಒಂದು ಅಚೀವ್ ಮಾಡಬೇಕು ಅನ್ನುವಂಥದ್ದು. ಸೊ ಇಲ್ಲಿ ಸ್ಪೆಲ್ಲಿಂಗ್ ಇಂಪಾರ್ಟೆಂಟ್ ಅಂದ್ರೆ ಇದು ಅಚೀವ್ ಈ ಬರ್ತದೆ ಅನ್ನುವಂಥದ್ದು ಇಂಪಾರ್ಟೆಂಟು. ಇಲ್ಲಿ ನೋಡ್ರಿ, ರಿಸೀವ್ ಸ್ಪೆಲ್ಲಿಂಗ್ ಏನ್ರಿ, ರಿಸೀವ್ ಈ ಥರ ಬರ್ತದ ರಿಸೀವ್ ಸ್ಪೆಲ್ಲಿಂಗ್. ಬಟ್ ಅಚೀವ್ ಸ್ಪೆಲ್ಲಿಂಗ್ ಈ ಥರ ಬರ್ತದ. ಬಿಲೀವ್ ಸ್ಪೆಲ್ಲಿಂಗ್ ಇವೆಲ್ಲ ಏನಪ್ಪ ಅಂದ್ರೆ ಸ್ವಲ್ಪ ಸ್ಪೆಲ್ಲಿಂಗ್ ಕಡೆ ಲಕ್ಷ್ಯ ಕೊಡಬೇಕು ಅನ್ನುವಂಥದ್ದು. ಇದು 2017 ಪಿ ಡಿ ಒ ಎಕ್ಸಾಮ್ದಲ್ಲಿ ಕೇಳಿರುವಂಥ ಪ್ರಶ್ನೆ. ಹಾಗಾಗಿ ಕ್ಯಾಲೆಂಡರ್ ಇದು SDA ಪಡಿಯಲ್ಲಿ ಕೇಳಿರುವಂಥ ಪ್ರಶ್ನೆ ಕ್ಯಾಲೆಂಡರ್ ಸ್ಪೆಲ್ಲಿಂಗ್. ದ್ಯಾಟ್ಸ್ ವೈ ಐ ಆಮ್ ಟೆಲಿಂಗ್ ಯು ಏನಪ್ಪ ಅಂದ್ರೆ ಸ್ಪೆಲ್ಲಿಂಗ್ ಕಡೆಗೆ ಸ್ವಲ್ಪ ಲಕ್ಷ್ಯ ಕೊಡಬೇಕು ಅನ್ನುವಂಥದ್ದು ಇಂಪಾರ್ಟೆಂಟ್ಲಿ. ಎಸ್, ಇಲ್ರಿ, ಅಚೀವ್ ಅನ್ನೋದು ಇದು ವರ್ಬ್. ಐ ಅಚೀವ್ ಇಟ್, ನಾನು ಸಾಧಿಸುತ್ತೇನೆ. ಐ ಅಚೀವ್ ಇಟ್ ಅನ್ನುವಂಥದ್ದು ಐ ಸಾಧಿಸುತ್ತೇನೆ. ಹಿ ಅಚೀವ್ಸ್ ಇಟ್, ಅವನು ಸಾಧಿಸುತ್ತಾನೆ ಅನ್ನುವಂಥದ್ದು ಇಂಪಾರ್ಟೆಂಟು. ನೆಕ್ಸ್ಟ್ ಸ್ಲೈಡ್ ನೋಡ್ರಿ. ಅಚೀವ್ ಸ್ಪೆಲ್ಲಿಂಗ್ ಕಲತ್ರಿ. ನೋಡ್ರಿ, ಒಂದೇ ಸ್ಪೆಲ್ಲಿಂಗ್ ಏನಪ್ಪ, ಸಾಧಿಸು ಅನ್ನುವಂಥದ್ದು. ಅಚೀವ್ಮೆಂಟ್, ಇಲ್ಲಿ ನೋಡ್ರಿ, ಅಚೀವ್ಮೆಂಟ್ ಅಂದಾಗ ಇದೇನಾಗ್ತದೆ ಅಂದ್ರೆ ಮೆಂಟ್ ಅನ್ನುವಂಥ ಒಂದು ಸಫಿಕ್ಸ್ ಬಂದಾಗಿಲ್ಲಿ ಅಚೀವ್ ಇದ್ದ ಅಚೀವ್ಮೆಂಟ್ ಆಗ್ತದೆ. ಅವಾಗ ಇದೇನಾಕ ನೌನ್ ಆಗಿ ಟ್ರಾನ್ಸ್ಲೇಟ್ ಆಗ್ತದೆ. ಅಚೀವ್ಮೆಂಟ್ ಅಂದ್ರೆ ಮಹತ್ ಕಾರ್ಯ, ದೊಡ್ಡ ಕಾರ್ಯ, ಸಾಧನೆ. ಇಲ್ಲಿ ನೋಡ್ರಿ, ನಾವು ಮಾತಾಡ್ತಾ ಇರ್ತೀವಿ ಏನಂತಂದ್ರೆ ಏನಾದರೂ ಏನಾದರೂ ಅಚೀವ್ ಮಾಡು ಅಂತ ಮಾತಾಡ್ತೀವಿ. ಬಟ್ ಅದು ರಾಂಗ್. ಯಾಕಂತಂದ್ರೆ ಏನಾದರೂ ಅಚೀವ್ ಮಾಡಂದ್ರೆ ಆಲ್ರೆಡಿ ಅದು ಅಚೀವ್ ಅನ್ನೋದ ಏನಪ್ಪ ಅಂದ್ರೆ ವರ್ಬ್ ಅದ, ಹೌದಿಲ್ರಿ, ಅದು ಬಳಸಬಾರ್ದು. ದಟ್ಸ್ ವೈ ಏನಾದರೂ ಅಚೀವ್ಮೆಂಟ್ ಮಾಡು ಅನ್ನೋಂಥದ್ದು ಸರಿಯಾದ ಉತ್ತರ. ಓಕೆ, ನೋಡ್ರಿ, ಅಚೀವ್ಮೆಂಟ್ ಇದು ನಾಮಪದ. ನೋಡ್ರಿ, ಇಲ್ಲೊಂದು ರೂಲ್ ಹೇಳ್ತೀನಿ ರೀ. ಸಾಮಾನ್ಯವಾಗಿ ಜನರಲಿ ಸಾಮಾನ್ಯ ವಾಕ್ಯಗಳು ಯಾತ್ರಿಂದ ಸ್ಟಾರ್ಟ್ ಆಗ್ತಾವಪ್ಪ ಅಂದ್ರೆ ನೌನ್ ಅಥವಾ ಪ್ರೊನೌನ್ದಿಂದ ಸ್ಟಾರ್ಟ್ ಆಗ್ತಾವ ಅನ್ನೋದು ನೆನಪಿರಲಿ. ಸಾಮಾನ್ಯವಾಗಿ ಅಂತ ಹೇಳ್ತಾ ಇದ್ದೀನಿ. ಇದು 90% ಸರಿಯಾಗಿ ಅದು ರೂಲ್ ಫಾಲೋ ಆಗ್ತದೆ ಅನ್ನುವಂಥದ್ದು. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ಸ್ಟಾರ್ಟಿಂಗ್ ಆಗುವ ಅಚೀವ್ಮೆಂಟ್ ಈಸ್ ಎ ಬೆಸ್ಟ್ ಥಿಂಗ್, ಅದೊಂದು ಒಳ್ಳೆಯ ವಿಷಯ ಅನ್ನುವಂಥದ್ದು. ಅಚೀವ್ ಈಸ್ ದ ಬೆಸ್ಟ್ ಥಿಂಗ್ ಅನ್ನಕ್ಕೆ ಬರಂಗಿಲ್ಲ. ಅಚೀವ್ ಈಸ್ ಬೆಸ್ಟ್ ಥಿಂಗ್ ಅನ್ನಕ್ಕೆ, ಯಾಕಂದ್ರೆ ವರ್ಡ್ ಪೈಲ ಬರಂಗಿಲ್ಲ. ಅಚೀವ್ಮೆಂಟ್ ಅನ್ನೋದು ಪೈಲ ಬರ್ತದೆ, ಯಾಕಂದ್ರೆ ಅದು ನೌನ್ ಫಾರ್ಮೆಟ್ ಅದ ರೀ. ಓಕೆ, ಎಸ್, ಇಲ್ಲೊಂದು ಹೊಸ ಒಂದು ರೂಲ್. ಓಕೆ, ನೆಕ್ಸ್ಟ್ ಸ್ಲೈಡಿಗೆ ಹೋಗ್ರಿ. ಯಾಕಂತಂದ್ರೆ ಡೈಲಿ ಒಂದು 5 ಸ್ಪೆಲ್ಲಿಂಗನ್ನು ಕಲಿಯುವಂಥದ್ದು. ಎಸ್, ಆ್ಯಕ್ಟ್. ನೋಡ್ರಿ, ಆ್ಯಕ್ಟ್ ಅನ್ನೋದು ನಾವೇನು ತಿಳ್ಕೊಂಡ್ಯಪ್ಪ ಅಂದ್ರೆ
ನಟನೆ ಅಂತ ತಿಳ್ಕೊಂಡಿ, ಬಟ್ ಆ್ಯಕ್ಟ್ ಅಂದ್ರೆ ನಟನೆ ಅಲ್ಲ, ನಟಿಸು ಅನ್ನುವಂಥದ್ದು. ಇಲ್ಲಿ ನೋಡ್ರಿ, ಆ್ಯಕ್ಟ್ ಅನ್ನೋದು ಒಂದನೇದು ಕೆಲಸ ಕಾರ್ಯ ಅಂತ ಬರ್ತದೆ, ಕ್ರಿಯೆ ಅಂತ ಬರ್ತದೆ. ಆಮೇಲೆ ಎರಡನೇದು ಕಾನೂನು ಅಂತ ಅರ್ಥ ಆಗ್ತದೆ. ಅಮೆಂಡ್ಮೆಂಟ್ ಆ್ಯಕ್ಟ್ ಅಂತ ಬರ್ತದೆ ನೋಡ್ರಿ. ಉದಾಹರಣೆಗೆ 1857 ಆ್ಯಕ್ಟ್, ಆಮೇಲೆ ಚೈಲ್ಡ್ ಲೇಬರ್ ಆ್ಯಕ್ಟ್, ಡೌರಿ ಆ್ಯಕ್ಟ್, ಇವೆಲ್ಲ ಕಾಯ್ದೆಗಳು ಅನ್ನುವಂಥದ್ದು, ಕಾನೂನುಗಳು ಅನ್ನುವಂಥದ್ದು. ಆ್ಯಕ್ಟ್ ನೋಡಿ, ಈ ಆ್ಯಕ್ಟ್ಸ್ ಇಲ್ಲಿ ಆ್ಯಕ್ಟ್ಸ್ ಅಂದ್ರೆ ಏನ್ರಿ, ಐ ಆ್ಯಕ್ಟ್ ಅಂದ್ರೆ ಇಲ್ಲಿ ಏನ್ರಿ, ಇಲ್ಲಿ ಆ್ಯಕ್ಟ್ ಅಂದ್ರೆ ನಾನು ನಟಿಸುತ್ತೇನೆ ಇಲ್ಲಿ ಅರ್ಥ ಆಗ್ತದೆ. ಬಟ್ ಇಲ್ಲಿ ಏನು ಅರ್ಥ ಆಗ್ತದೆ, ಕಾನೂನು ಅರ್ಥ ಆಗ್ತದೆ. ಆ್ಯಕ್ಟ್ ಅಂದ್ರೆ ಮತ್ತೊಂದೇನು ಅರ್ಥ ಆಗ್ತದೆ, ಕೆಲಸ ಅಂತ ಅರ್ಥ ಆಗ್ತದೆ. ಓಕೆ, ನೆಕ್ಸ್ಟ್ ಹೋಗೋಣ್ರಿ. ಆ್ಯಕ್ಟದ ಮತ್ತೊಂದು ರೂಪ ನೋಡ್ರಿ, ಆಕ್ಟಿವ್. ನೋಡ್ರಿ, ಆಕ್ಟಿವ್ ಅನ್ನೋದು ಅಡ್ಜೆಕ್ಟಿವ್ ಆಗ್ತದೆ. ಇದೇನ್ರಿ, ಆಕ್ಟಿವ್ ಅನ್ನೋದು ಅಡ್ಜೆಕ್ಟಿವ್. ಇಲ್ಲಿ ಚುರುಕಾದ, ಆಕ್ಟಿವ್ ಮ್ಯಾನ್ ಅಂತ ಹೇಳ್ತೀವಿ ನೋಡ್ರಿ. ಹಿ ಈಸ್ ಆಕ್ಟಿವ್ ಮ್ಯಾನ್, ಹಿ ಈಸ್ ಆಕ್ಟಿವ್ ಪರ್ಸನ್ ಅಂತ. ಓಕೆ, ಇಲ್ಲಿ ಪರ್ಸನ್ ಅಂತ ಬರ್ತದ್ರಿ. ಈ ಪರ್ಸನ್ ಅಂದ್ರೆ ಇದು ನೌನ್ ಇರ್ತದೆ, ಅರ್ಥ ಆಗ್ತದೆ. ನಾವು ಈ ಒಂದು ಪರ್ಸನ್ ಹೊಗಳ್ತಾ ಇದೆ, ಆಕ್ಟಿವ್. ಹಿ ಈಸ್ ಆಕ್ಟಿವ್, ಅವನು ಚುರುಕಾದ ವ್ಯಕ್ತಿ. ಹಿ ಈಸ್ ಆಕ್ಟಿವ್ ಬಾಯ್, ಹಿ ಈಸ್ ಆಕ್ಟಿವ್ ಸ್ಟೂಡೆಂಟ್. ಓಕೆ, ಈ ಥರ ಆಕ್ಟಿವ್ ನೋಡ್ರಿ. ಎಸ್, ಆಕ್ಟಿವ್ ತಿಳ್ಕೊಂಡ್ರೆ ನೆಕ್ಸ್ಟ್ ಮುಂದಿನ ಲಾಸ್ಟ್ ನೋಡಿದ್ರೆ ಆಕ್ಟಿವಿಟಿ ಇದನ್ನ ನೌನ್ ಆಗ್ತದೆ, ಮತ್ತು ಹೊಳೆ ಏನಾಗ್ತದೆ, ಅದು ನೌನ್ ಆಗ್ತದೆ. ಆಕ್ಟಿವಿಟಿ ಅಂದ್ರೆ ಚುರುಕುತನ, ಚಟುವಟಿಕೆ. ಲ್ಯಾಂಗ್ವೇಜ್ ಆಕ್ಟಿವಿಟಿ, ಲ್ಯಾಂಗ್ವೇಜ್ ಅಂದ್ರೆ ಭಾಷಾ ಚಟುವಟಿಕೆಗಳು ಬರ್ತಾವ ನೋಡ್ರಿ. ತೀವ್ರತೆ. ಓಕೆ, ಎಸ್, ಥ್ಯಾಂಕ್ ಯು. ಈ ವಿಡಿಯೋ ನಿಮ್ಗೆ ಎಲ್ಲರಿಗೆ ಹೆಲ್ಪ್ ಆಗ್ತದೆ ಅಂತ ನಾನು ತಿಳ್ಕೊಂಡಿನಿ. ಡೈಲಿ ಏನಪ್ಪ ಅಂದ್ರೆ 5 ವರ್ಡ್ಸ್ಗಳನ್ನು, 5 ಶಬ್ದಗಳನ್ನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಇದನ್ನು ಯೂಸ್ ತಗೋರಿ. ಇದರಿಂದ ಏನಾದರೂ ಒಂದು ಸ್ವಲ್ಪ ಏನಾದರೂ ಕಲ್ತಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ ಅಂತ ಹೇಳ್ತಾ, ಕಮೆಂಟ್ ಮಾಡಿರಿ ಅಂತ ಹೇಳ್ತಾ, ಓನ್ಲಿ ಸಿಂಪಲ್ ಆಗಿ ನಾನು SSLC ಮಾಡಂತ ಹೇಳ್ತೀನಿ ರೀ. ಸಬ್ಸ್ಕ್ರೈಬ್, ಶೇರ್, ಲೈಕ್, ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.